ಹಾಯ್ ಸ್ನೇಹಿತರೆ, ಮತ್ತು VNR 6G ಕ್ಲಾಸ್ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ಏನಪ್ಪ ಅಂದರೆ ಭಾರತದ ಗಡಿಗಳು ತುಂಬ ಡೆಪ್ತಾಗಿ ಭಾರತ ಗಡಿಗಳೆಲ್ಲ ನೋಡ್ಕೊಂಡಿದ್ದೀವಿ. ಈಗೇನಪ್ಪ ಅಂದರೆ ಈಗ ವರ್ಲ್ಡಲ್ಲಿರತಕ್ಕಂಥ ಮಾಮೂಲಿ ಏನೇನಪ್ಪ ಅಂದರೆ ಉಕ್ರೇನು ಮತ್ತು ತಿರ್ಗಾ ಇರಾನ್ ಬೌಂಡ್ರೀಸ್ ಎಲ್ಲ ನೋಡಿದ್ದೀವಿ. ಈಗ ವರ್ಲ್ಡಲ್ಲಿ ಬೌಂಡ್ರೀಸ್ ನೋಡೋಣ, ಕರ್ನಾಟಕದ ಗಡಿಗಳು ನೋಡೋಣ, ಮತ್ತು ಇಂಡಿಯಾದಲ್ಲಿ ಸ್ವಲ್ಪ ಅಲ್ಲಲ್ಲಿ ಪ್ಲೇಸ್ಗೆ ಹೋಗ್ಬಿಟ್ಟಿದೆ ಯಾವ ಗಡಿಗಳು ಅಂತ ಎರಡನೇ ಪಾರ್ಟ್ ಎಲ್ಲ ಕವರ್ ಮಾಡ್ತೀನಿ. ಸುಮಾರು ಒಂದು 70 ಪೇಜಸ್ ಸ್ನೇಹಿತರೆ. ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತೀನಿ, ಎಲ್ಲ ಒಂಚೂರು ನೋಡ್ಕೊಳ್ಳಿ ಬೇಗ ಬೇಗ. ಇಲ್ಲೊಂದು ಟ್ಯಾಗ್ ಇದೆ ನೋಡ್ಕೊಳ್ಳಿ, ಡೈಲಿ ಒಂದು ಟ್ಯಾಗ್ ಹಾಕ್ತಾ ಇರ್ತೀನಿ. ಸಕ್ಸಸ್ ಏನಪ್ಪ ಅಂತಂದರೆ ಮನುಷ್ಯನಿಗೆ ಬೇಕಾಗಿರೋ ಸಕ್ಸಸ್ಸು. ಸಕ್ಸಸ್ ಕಾಣಬೇಕು ಮನುಷ್ಯ ಅಂತಂದರೆ ಯಶಸ್ಸು ಸುಮ್ಮನೆ ಬರೋದಿಲ್ಲ. ಕಣ್ಣೀರು ಹಾಕಬೇಕು, ಕಷ್ಟಗಳನ್ನು ಎದುರಿಸಬೇಕು, ಮನಸ್ಸಿಗೆ ಗಾಯಗಳಾಗಬೇಕು, ಮಾತುಗಳಿಗೆ ಹೃದಯಗಳಿಗೆ ಚೂರು ಹಾಕಬೇಕು. ಯಾರನ್ನು ಮಾತಾಡ್ತಾರಲ್ಲ ಬಾಯಿಗೆ ಬಂದಂಗೆ ಅವ್ರ ಹೃದಯ ಚೂರಾಗಬೇಕು. ಸಂಬಂಧಗಳು ಯಾರಪ್ಪ ಅಂದರೆ ಎಲ್ಲರೂ ಕಳ್ಕೊಬೇಕಾಗುತ್ತೆ. ಮನೇಲಿ ಹಬ್ಬ ಹರಿದಿನ ಇರುತ್ತೆ, ಹೋಗಲ್ಲ, ಓದಬೇಕು, ಆವಾಗ ಎಲ್ಲ ನಿಷ್ಠೂರ ಆಗ್ತೀವಿ. ಎದುರೇಟಿಗೆ ತಿನ್ನಬೇಕು, ಎದುರೇಟುಗಳನ್ನು ತಿನ್ನಬೇಕು. ಎದುರೇಟುಗಳು ಅಂದ್ರಪ್ಪ, ಯಾರೋ ಮೋಸ ಮಾಡ್ತಾರೆ, ಜಗಳ ಆಡಬೇಕು, ಆ ಥರ ಎದುರೇಟು ತಿನ್ನಬೇಕು. ಪಾಠ ಕಲಿಬೇಕು, ಎಲ್ಲರಿಂದ ಪಾಠ ಕಲಿಬೇಕು. ಉಪವಾಸ ದಿನಗಳನ್ನು ಕಳಿಬೇಕು. ಕೆಲಸ ಊಟಕ್ಕೂ ಇರಲ್ಲ, ಏನಪ್ಪ ಅಂದರೆ ಕೆಲಸ ಊಟ ಮಾಡೋಕ್ಕೂ ದುಡ್ಡಿರಲ್ಲ, ಮನೇಲಿ ದುಡ್ಡು ಹಾಕಲ್ಲ ಕರೆಕ್ಟ್ ಟೈಮ್ಗೆ, ಮನೇಲಿ ಸಮಸ್ಯೆಗಳು. ಅನುಭವದಿಂದ ತಿದ್ಕೊಳ್ಬೇಕು. ಒಂದು ಏನೋ ರೊಟೇಷನ್ ನಮ್ಮ ಲೈಫಲ್ಲಿ ಆಗುತ್ತೋ ಅದು ಅನುಭವದಿಂದ ತಿದ್ಕೊಳ್ಬೇಕು. ಪ್ರತಿದಿನ ಪ್ರತಿ ಕ್ಷಣ ನಿನ್ನೊಂದಿಗೆ ನೀನು ಹೋರಾಡಬೇಕು. ಅಂದರೆ ನೀನೇ ಯೋಚನೆ ಮಾಡಬೇಕು. ನೈಟ್ ಮಲಗುವಾಗ ನಾನೇನು ಓದಿದೆ ಇವತ್ತು, ನಾನೇನು ಕೆಲಸ ಮಾಡಿದೆ, ನಾನೇನು ಕೆಟ್ಟದ್ದು ಮಾಡಿದೆ, ಏನೋ ಟೈಮ್ ವೇಸ್ಟ್ ಮಾಡಿದ್ನ, ಅಪ್ಪ ಅಮ್ಮ ಯಾಕೆ ಕಳಿಸಿದ್ದಾರೆ, ನನಗೆ ಓದೋಕೆ ಕಳಿಸಿದ್ದಾರಾ, ಇಲ್ಲ, ಯಾಕೆ ನಾನು ಮೂವಿ ನೋಡೋಕೆ ಹೋಗಿದ್ನ, ಯಾರು ಫ್ರೆಂಡ್ಸ್ ಜೊತೆ ಹೋಗಿದ್ನ, ನಾನು ಯಾಕೆ ಹಿಂಗೆ ಹೋಗ್ತಾ ಇದ್ದೀನಿ ಅಂತ ಓನಾಗಿ ನೀವೇ ಥಿಂಕ್ ಮಾಡಬೇಕಾಗುತ್ತೆ. ಓಕೆ, ಇಷ್ಟೆಲ್ಲ ಸಕ್ಸಸ್ನ ಸೂತ್ರಗಳಾಗಿರ್ತವೆ. ಏನು ಸ್ನೇಹಿತರೆ, ಈಗ ನೋಡಿ KA ಎಕ್ಸಾಮ್ ನಡೆದಿದೆ, VA BMTC ನಡೆದಿದೆ 2, SD 2 ನಡೆದಿದೆ, FD 2 ನಡೆದಿದೆ, ಮತ್ತು RTO ಎಕ್ಸಾಮ್ ನಡೆದಿದೆ, PDO ಎಕ್ಸಾಮ್ ನಡೆದಿದೆ, HK ನಾನ್ HK, ಮತ್ತು CTI ಎಕ್ಸಾಮ್ ನಡೆದಿದೆ, HK ನಾನ್ HK, IECY HK ನಾನ್ HK ನಡೆದಿದೆ, PSI 445 ಎಕ್ಸಾಮ್ಗಳು ನಡೆದಿವೆ. ಇವೆಲ್ಲ ಕ್ವಶನ್ ಪೇಪರ್ ಅನಲೈಸ್ ಮಾಡ್ತೀನಿ ಸ್ನೇಹಿತರೆ ಫಾಸ್ಟಾಗಿ. ನೆಕ್ಸ್ಟು ಡೈರೆಕ್ಟ್ ಪಾಯಿಂಟ್ಗೆ ಹೋಗ್ಬಿಡೋಣ. ಈಗೇನಪ್ಪ ಅಂದರೆ ಯುದ್ಧ ನಡೀತಿದೆಯಲ್ಲ, ಅದ್ರ ಬಗ್ಗೆ ಕೆಲವೊಂದು ಬಾರ್ಡ್ರ್ ಕಂಟ್ರೀಸ್ ನೋಡ್ಕೊಬಿಡೋಣ ಬೇಗ. ಸ್ಟ್ರೈಟ್ ಆಫ್ ಹಾರ್ಮುಜು, ಇರಾನ್ನ ಅತಿ ದೊಡ್ಡ ಈಗ ಪ್ರಚಲಿತ ಘಟನೆ ಇರೋದು. ಸರೌಂಡಿಂಗ್ ಕಂಟ್ರೀಸ್ ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಿ, ಇರಾಕು 1, ಕುವೈತು 2, ಕತಾರು 3, ಮತ್ತು ಏನಪ್ಪ ಅಂದರೆ ಸೌದಿ ಅರೇಬಿಯಾನು ಬರುತ್ತೆ ಸ್ನೇಹಿತರೆ, ಒಂಚೂರು ಇಲ್ಲ ಅಟ್ಯಾಚ್ ಇದೆ ನೋಡಿ. ಮತ್ತು UAE 5, ಓಮೆನು 6, ಈ ಕಡೆ ಪಾಕಿಸ್ತಾನ ಒಂದು ಬರುತ್ತೆ, ಪಾಕಿಸ್ತಾನ ಬರುತ್ತೆ ನೋಡಮ್ಮ. ಈ ಥರ ಸರೌಂಡಿಂಗ್ ಕಂಟ್ರೀಸ್ ಕೇಳ್ತಾರೆ, ಸ್ವಲ್ಪ ನೋಡ್ಕೊಳ್ಳಿ. 1 2 3 4 5 6 ಕಂಟ್ರೀಸ್ ಇದೆ ಸ್ಟ್ರೈಟ್ ಆಫ್ ಹಾರ್ಮುಜಲ್ಲಿ. 20% ಏನಪ್ಪ ಅಂದರೆ ಆಯಿಲ್ ಕನ್ಸ್ಯೂಮೇಷನ್ ಆಗುತ್ತೆ ಇಲ್ಲಿ. ನೆಕ್ಸ್ಟು 49 ಏನಪ್ಪ ಅಂತಂದರೆ ಉತ್ತರ ಅಕ್ಷಾಂಶ ಅಮೇರಿಕಾ ಮತ್ತು ಕೆನಡಾ ನಡುವೆ ಬೇರ್ಪಡಿಸುತ್ತೆ ಅಕ್ಷಾಂಶಗಳು. ಲ್ಯಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಬರ್ತವೆ. 38ನೇ ಅಕ್ಷಾಂಶ ಬಂದ್ಬಿಟ್ಟು ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ನಡುವೆ ಹೋಗುತ್ತೆ. ತಿರ್ಗಿ 17ನೇ ಅಕ್ಷಾಂಶ ಬಂದ್ಬಿಟ್ಟು ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ ನಡುವೆ ಹೋಗುತ್ತೆ. 10ನೇ ಉತ್ತರ ಅಕ್ಷಾಂಶ ಬಂದ್ಬಿಟ್ಟು ಅಂಡಮಾನ್ ನಿಕೋಬಾರ್ ನಡುವೆ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ, ಟೈಮ್ ಇಲ್ಲ. ಈ 17ನೇ ಪ್ಯಾರಲಲ್ ಬಂದ್ಬಿಟ್ಟು ವಿಭಾಜಕ ರೇಖೆ ಏನಪ್ಪ ಅಂದರೆ ನಾರ್ತ್ ವಿಯೆಟ್ನಾಂ ಮತ್ತು
ಸೌತ್ ವಿಯೆಟ್ನಾಂ ಮಧ್ಯೆ ಹೋಗುತ್ತೆ. ನಾರ್ತ್ ವಿಯೆಟ್ನಾಂ ಮತ್ತು ಸೌತ್ ವಿಯೆಟ್ನಾಂ ಮಧ್ಯೆ ಇಲ್ಲಿ 17ನೇ ಪಾರ್ಲರ್ ಹೋಗುತ್ತೆ. ನೋಡ್ಕೊಳ್ಳಿ, ನಾರ್ತ್ ಮತ್ತು ಸೌತ್ ವಿಯೆಟ್ನಾಂ. ತಿರ್ಗಪ್ಪ 14ನೇ ಪ್ಯಾರಲರ್ ಇಸ್ ನಾರ್ತ್ ಬಂದ್ಬಿಟ್ಟು ಅಂಗೋಲಾ ಮತ್ತು ನಮೀಬಿಯಾ ನಡುವೆ ಹೋಗುತ್ತೆ. ಅಂಗೋಲಾ ಮತ್ತು ನಮೀಬಿಯಾ ನಡುವೆ ಹೋಗುತ್ತೆ 14ನೇ ಪ್ಯಾರಲರ್. ತಿರ್ಗಾ ಬಂದ್ಬಿಟ್ಟು 7th ಪ್ಯಾರಲರ್ ನಾರ್ತ್ ಮತ್ತು ಸೌತ್ ಆಯಿತು. 20ನೇ ಪ್ಯಾರಲರ್ ಬಂದ್ಬಿಟ್ಟು ಲಿಬಿಯಾ ಮತ್ತು ಸುಡಾನ್ ನಡುವೆ ಹೋಗುತ್ತೆ. ನೋಡಿ, 20ನೇ ಪ್ಯಾರಲರ್ ಲಿಬಿಯಾ ಮತ್ತು ಸುಡಾನ್ ನಡುವೆ ಇಲ್ಲಿ ಹೋಗುತ್ತೆ. ಅದು 20 ಪ್ಯಾರಲರ್. ತಿರ್ಗಾ 22ನೇ ಬಂದ್ಬಿಟ್ಟು ಈಜಿಪ್ಟ್ ಮತ್ತು ಸುಡಾನ್ ನಡುವೆ ಹೋಗುತ್ತೆ. ಈಜಿಪ್ಟು ಮತ್ತು ಸುಡಾನ್ ನಡುವೆ ಏನಪ್ಪ ಅಂದರೆ ಯಾವ ಪ್ಯಾರಲರ್ ಹೋಗುತ್ತೆ? 22 ಪ್ಯಾರಲರ್ ಹೋಗುತ್ತೆ. 25ನೇ ಪ್ಯಾರಲರ್ ಬಂದ್ಬಿಟ್ಟು ಮೊರಿಟೋನಿಯಾ ಮತ್ತು ಮಾಲಿ ನಡುವೆ ಹೋಗುತ್ತೆ. 25ನೇದು ಇಲ್ಲಿ ನೋಡಿ, ಇಲ್ಲಿ ಬಾರ್ಡರ್ ಇದೆ. ಮೊರಿಟೋನಿಯಾ ಮತ್ತು ಮಾಲಿ ನಡುವೆ ಹೋಗುತ್ತೆ. ಅದು ಪ್ಯಾರಲರ್ ಬಂದ್ಬಿಟ್ಟು 25 ಪ್ಯಾರಲರ್ ಇದು. ತಿರ್ಗಾ ಬಂದ್ಬಿಟ್ಟು 31 ಪ್ಯಾರಲರು. ಈಗ ಎಕ್ಸಾಮ್ ನಡೀತಾ ಇದೆ ಸ್ನೇಹಿತರೆ. ಇರಾನು ಮತ್ತು ಇರಾಕ್ ನಡುವೆ ಏನಪ್ಪ ಅಂದರೆ ಇಲ್ಲಿದೆ ನೋಡಿ ಸ್ನೇಹಿತರೆ. ಈ ಬಾರ್ಡ್ರ್ ಏರಿಯಾ ಏನಿದೆ 31 ಪ್ಯಾರಲರ್ ಬರುತ್ತೆ. ಇರಾನು ಮತ್ತು ಇರಾಕ್ ನಡುವೆ ಸೆಂಟ್ರಲ್ ಹೋಗುತ್ತೆ. ಎಕ್ಸಾಮ್ಗೆ ಕೇಳ್ಬೋದು ಮತ್ತು ಸರೌಂಡಿಂಗ್ ಕಂಟ್ರೀಸು ಕೇಳ್ಬೋದು. ನಿನ್ನೆ ಆಲ್ರೆಡಿ ಸರೌಂಡಿಂಗ್ ಕಂಟ್ರೀಸ್ ನಾನು ಹೇಳಿದ್ದೀನಿ ಸ್ನೇಹಿತರೆ, ಓಕೆನಾ. 38ನೇ ಪ್ಯಾರಲರ್ ಬಂದ್ಬಿಟ್ಟು ಸೌತ್ ಕೊರಿಯಾ ಮತ್ತು ನಾರ್ತ್ ಕೊರಿಯಾ ನಡುವೆ ಹೋಗುತ್ತೆ. ನೋಡಿ, ನಾರ್ತ್ ಕೊರಿಯಾ ಇಲ್ಲಿ ನೋಡಿ, ಇಲ್ಲಿ ಹೋಗುತ್ತೆ. ಇದು 38ನೇ ಪ್ಯಾರಲರ್ ಆಗಿರುತ್ತೆ, ಸೌತ್ ಕೊರಿಯಾ. ತಿರ್ಗಿ ಏನಪ್ಪ ಅಂತಂದರೆ 49 ಪ್ಯಾರಲರ್ ಬಂದ್ಬಿಟ್ಟು ಯು ಎಸ್ ಎ ಮತ್ತು ಕೆನಡಾ ನಡುವೆ ಹೋಗುತ್ತೆ. ಯು ಎಸ್ ಎ ಮತ್ತು ಕೆನಡಾ ನೋಡಿ, ಕೆನಡಾ ಇಲ್ಲಿದೆ. 49 ಪ್ಯಾರಲರ್. ಯುನೈಟೆಡ್ ಸ್ಟೇಟ್ಸ್ ಯು ಎಸ್ ಎ ಇಲ್ಲಿದೆ. 49 ಪ್ಯಾರಲರ್ ಇಲ್ಲಿದೆ, ಇಲ್ಲಿ ಹೋಗುತ್ತೆ 49 ಪ್ಯಾರಲರ್. ನೋಟು ಮ್ಯಾಕ್ಮೋಹನ್ ರೇಖೆ ಚೀನಾ ಇಂಡಿಯಾ ಬಾರ್ಡ್ರಲ್ಲಿ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಚೀನಾ ಇದೆ. ಈ ಮ್ಯಾಕ್ಮೋಹನ್ ಬಂದ್ಬಿಟ್ಟು ಇಲ್ಲಿ ಹೋಗಿದೆ, ಚೈನಾ ಅಂಡ್ ಇಂಡಿಯಾ ಬಾರ್ಡರ್. 1914ರಲ್ಲಿ ಏನಪ್ಪ ಅಂದರೆ ಮ್ಯಾಕ್ಮೋಹನ್ ರೇಖೆ ಹೆಸರಾಯಿತು. ಈ ಡೇಟ್ ನೋಡ್ಕೊಳ್ಳಿ. ಡುರಾಂಡ್ ರೇಖೆ ಬಂದ್ಬಿಟ್ಟು ಏನಪ್ಪ ಅಂದರೆ ಮತ್ತು ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ನಡುವೆ ಇಲ್ಲಿ ಡುರಾಂಡ್ ಲೈನ್ ರೇಖೆ ಇದೆ. ಅವಾಗ ಏನಪ್ಪ ಅಂದರೆ ಇಂಡಿಯಾ ಇಲ್ಲಿ ರೇಖೆ ಬಂದ್ಬಿಟ್ಟು ಜಮ್ಮು ಕಾಶ್ಮೀರ ಈ ಥರ ಬರುತ್ತೆ ಸ್ನೇಹಿತರೆ. ಅದ್ರ ಬಂದಾಗೆ ಇಲ್ಲಿ ಏನಪ್ಪ ಅಂದರೆ ಡುರಾಂಡ್ ಲೈನ್ 1893ರಲ್ಲಿ ಡುರಾಂಡ್ ಲೈನ್ ರಚನೆ ಮಾಡಲಾಯಿತು. ಪಾಕಿಸ್ತಾನ ಆಫ್ಘಾನಿಸ್ತಾನ ಇಂಡಿಯಾಗೂ ಸಂಬಂಧಪಡುತ್ತೆ. ಇರಾನು ಎಲ್ಲಿದೆ ನೋಡಿ, ಆಫ್ಘಾನಿಸ್ತಾನ ಎಲ್ಲಿದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ರ್ಯಾಡ್ ಕ್ಲಿಪ್ ರೇಖೆ ಬಂತು 2 ಕಡೆ ಇದೆ ಸ್ನೇಹಿತರೆ. ಒಂದು ಪಾಕಿಸ್ತಾನ ಮತ್ತು ಇಂಡಿಯಾದಲ್ಲಿದ್ದರೆ, ಇಲ್ಲಿ ಬಾಂಗ್ಲಾದೇಶ ಮತ್ತು ಇಂಡಿಯಾದಲ್ಲಿ ಇದೆ. ಇದು ಒಂದು ಸೈಡ್ ಆದರೆ ಇದು 2 ಸೈಡು ನೋಡಿ. ಬರ್ಮಾ ಸಪ್ರೇಟ್ ಆಫ್ ಬ್ರಿಟಿಷ್ ಇಂಡಿಯಾ 1997ರಲ್ಲಿ ಬರ್ಮಾ ಸಪ್ರೇಟ್ ಮಾಡಿದ್ರು. ಈ ಬಾಂಗ್ಲಾದೇಶ ಬಂದ್ಬಿಟ್ಟು ಇಲ್ಲೇನು ಬರುತ್ತೆ ಏನಪ್ಪ ಅಂದರೆ ರ್ಯಾಡ್ ಕ್ಲಿಪ್ ರೇಖೆ. ಒಂದು ಬಾಂಗ್ಲಾದಲ್ಲಿ, ಒಂದು ಪಾಕಿಯಲ್ಲಿ ಬರುತ್ತೆ. ಮ್ಯಾಗಿನಾಟ್ ಲೈನ್ ಏನಪ್ಪ ಅಂತಂದರೆ ಇದು ಜರ್ಮನಿ ಮತ್ತು ಫ್ರಾನ್ಸ್ ನಡುವೆ ಮ್ಯಾಗ್ನೆಟ್ ಲೈನು ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಮ್ಯಾಗ್ನೆಟ್ ಲೈನ್ ಅಂತಾರೆ ಇದನ್ನು. ಮ್ಯಾಗ್ನೆಟ್ ಲೈನ್ ಜರ್ಮನಿ ಮತ್ತು ಫ್ರಾನ್ಸ್ ನಡುವೆ ಬರುತ್ತೆ. ಮೆನಾರ್ಹ್ಯಾಮ್ ಲೈನ್ ಬಂದ್ಬಿಟ್ಟು ರಷ್ಯಾ ಮತ್ತು ಫ್ರಾನ್ಸ್ ನಡುವೆ ನಡೆಯುತ್ತೆ. ಮೆನಾರ್ಹ್ಯಾಮ್ ಲೈನ್ ನೋಡಿ, ಇಲ್ಲಿದೆ. ಪೋಲೆಂಡ್ ಮತ್ತು ರಷ್ಯಾ ಮತ್ತು ಫಿನ್ಲ್ಯಾಂಡ್ ನಡುವೆ ಬರುತ್ತೆ. ಮೊನಾರ್ಹಾ ಲೈನ್ ಫಿನ್ಲ್ಯಾಂಡ್ ಮತ್ತು ಸೋವಿಯತ್ ಯೂನಿಯನ್ ನಡುವೆ ಬರುತ್ತೆ. ಇದು ಮ್ಯಾಗ್ನೆಟ್ ಲೈನ್ ಆಲ್ರೆಡಿ ರಷ್ಯಾ ಮತ್ತು ಫಿನ್ಲ್ಯಾಂಡ್ ಬರುತ್ತೆ. ಅದು ಒಳಗಡೆ ಕಂಟ್ರಿಯಲ್ಲಿ ಬಂದ್ಬಿಟ್ಟು ಫಿನ್ಲ್ಯಾಂಡ್ ಮತ್ತು ಸೋವಿಯೆಟಲ್ಲಿ ಬರುತ್ತೆ ಇದು. ಮತ್ತು ಪರ್ಪಲ್ ಲೈನ್, ವಾಟ್ ಈಸ್ ಪರ್ಪಲ್ ಲೈನ್ ಅಂದರೆ ಇಸ್ರೇಲ್ ಮತ್ತು ಸಿರಿಯಾ ನಡುವೆ ಬರುತ್ತೆ. ನೋಡಿ ಸ್ನೇಹಿತರೆ, ಇಸ್ರೇಲ್ ಇಲ್ಲಿದೆ. ಇಸ್ರೇಲ್
ಮತ್ತು ಸಿರಿಯಾ ಇಲ್ಲಿದೆ. ಇಲ್ಲೇನಪ್ಪ ಅಂದರೆ ಪರ್ಪಲ್ ಲೈನಲ್ಲಿ ಹೋಗುತ್ತೆ. ಪರ್ಪಲ್ ಲೈನ್ ಅಂತಾರೆ ಇದನ್ನು. ಅಂದರೆ ಹೆಸರು ಆರೆಂಜ್ ಕಲರು ಆ ಕಲರ್ ಇರ್ತಾವಲ್ಲ ಆ ಥರ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಗ್ನಿಫೈಡ್ ಲೈನ್ ಬಂದ್ಬಿಟ್ಟು ಫ್ರಾನ್ಸ್ ಮತ್ತು ಜರ್ಮನಿ ನಡುವೆ ಹೋಗುತ್ತೆ. ಫ್ರಾನ್ಸ್ ಮತ್ತು ಇದು ಫ್ರಾನ್ಸು, ಫ್ರಾನ್ಸ್ ಮತ್ತು ಜರ್ಮನಿ ಮಧ್ಯೆ ಹೋಗುತ್ತೆ. ಎಲ್ಲಿ ಹೋಗುತ್ತೆ ಜರ್ಮನಿ ನಡುವೆ. ಏನಪ್ಪ ಅಂದರೆ ಯಾವ ಲೈನ್ ಹೋಗುತ್ತೆ ಸ್ನೇಹಿತರೆ? ಸ್ಯಾಗ್ನಿಫೈಡ್ ಲೈನ್. ಬ್ಲೂ ಲೈನ್ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತೆ. ಈಗ ಮೊನ್ನೆ ಲೆಬನಾನ್ ಮೇಲೆ ದುರಂತ ದಾಳಿ ಆಯ್ತಲ್ಲ ಸ್ನೇಹಿತರೆ, ಅದು ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಏನಪ್ಪ ಅಂದರೆ ಇಲ್ಲಿ ಹೋಗುತ್ತೆ. ಯಾವುದು ಬ್ಲೂ ಲೈನ್ ಕೇಳ್ಬೋದು, ಎಕ್ಸ್ಪೆಕ್ಟೇಷನ್ ಕ್ವಶನ್ಸ್ ಇದೆ ಅದೆಲ್ಲ. ನೆಕ್ಸ್ಟು ಕರ್ನಾಟಕ ಏನಪ್ಪ ಅಂದರೆ ಕರ್ನಾಟಕ ಹೋಗೋಣ ಸ್ನೇಹಿತರೆ. ಕರ್ನಾಟಕದಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಬಾರ್ಡರ್ಸ್ ಏರಿಯಾಸ್ ಇದೆ, ತುಂಬ ಇಂಪಾರ್ಟೆಂಟು ಕರ್ನಾಟಕ ಸಂಬಂಧಪಟ್ಟಂಗೆ ಬಾರ್ಡರ್ ಏರಿಯಾಸಲ್ಲಿ ನಾವು ನೋಡೋಣ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಕರ್ನಾಟಕ ಎಂಬ ಪದವು ಕರ್ ಪ್ಲಸ್ ನಾಡು, ಕಪ್ಪು ಮಣ್ಣಿನ ನಾಡು ಅಂತ ಕರೀತಾರೆ ಕರ್ನಾಟಕ. ತಮಿಳುನಾಡಿನ ಶಿಲ್ಪಾಧಿಕಾರಂ ಪ್ರಾಚೀನ ಕೃತಿಯಲ್ಲಿ ಕರ್ನಾಟಕ ಅಂತ ಪದ ಇದೆ. ತಿರ್ಗಾ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಶ್ರೀ ವಿಜಯನು ಅಲಂಕಾರ ಗ್ರಂಥದಲ್ಲಿ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಿದ್ದಾನೆ. ನೃಪತುಂಗ ರಚಿಸಿದ್ದ. ದಕ್ಷಿಣದಲ್ಲಿ 9 ಜಿಲ್ಲೆಗಳನ್ನೊಳಗೊಂಡು 1153ರಲ್ಲಿ ಮೈಸೂರು ರಾಜ್ಯ ಉದಯ ಆಯಿತು. ಭಾಷಾವ ರಾಜ್ಯಗಳ ರಚನೆ ಆಯಿತು. 1156 ನವೆಂಬರ್ 26ರಂದು ವಿಶಾಲ ಮೈಸೂರು ರಾಜ್ಯ ರಚನೆ ಆಯಿತು. 1973 ನವೆಂಬರ್ 1ರಂದು ಕರ್ನಾಟಕ ಅಂತ ಹೆಸರು ಕೊಡಲಾಯಿತು. ಇದು ಹಿನ್ನೆಲೆ ಸ್ನೇಹಿತರೆ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಗಳು ಯಾವುದಪ್ಪ ಅಂದರೆ ಬೆಳಗಾಂ. ಇದು ಆರ್ಡರ್ ವೈಸ್ ಕೇಳ್ತಾರೆ, ಇದನ್ನು ನೋಡ್ಕೊಳ್ಳಿ. ಬೆಳಗಾಂ 1, ತುಮಕೂರು, ಉತ್ತರ ಕನ್ನಡ, ಕಲಬುರಗಿ, ಬಿಜಾಪುರ ಆರ್ಡರ್ ವೈಸು. ಬೇತೂವು ಆರ್ಡರ್ ವೈಸ್ ಅಂತಂದರೆ ನೋಡಿ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ನೀವು ಏನೇನಾದರೂ ಕೋಡ್ ವರ್ಡ್ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ಕೋಡ್ ವರ್ಡ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ. ಕೋಡ್ ವರ್ಡ್ ಈಸ್ ಇಂಪಾರ್ಟೆಂಟ್ ಆಫ್ ನಿಮಗೆ ಕೋಡ್ ವರ್ಡ್ ಬೇಕೇ ಬೇಕಾಗುತ್ತೆ. ಬೇತೂವು ಬೇತೂಯುಕ ಅಂತ ಕೋಡ್ ವರ್ಡ್ ಮಾಡ್ಕೊಳ್ಳಿ. ತಿರ್ಗಪ್ಪ ಏನಪ್ಪ ಕನ್ನಡ ಅತಿ ಚಿಕ್ಕ ಜಿಲ್ಲೆಗಳು ಬಂದ್ಬಿಟ್ಟು ಬೆಂಗಳೂರು. ಇನ್ನೇನು ಚಿಕ್ಕದಾದಪ್ಪ ಅಂದರೆ ಕೊಡಗು. ಮತ್ತು 6.11 ಕೋಟಿ ಜನಸಂಖ್ಯೆ ಇದೆ, 5.05 ಇದೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಬೆಂಗಳೂರು ಜಿಲ್ಲೆ ನಗರ. ಅತಿ ಕಡಿಮೆ ಬಂದ್ಬಿಟ್ಟು ಕೊಡಗು. ಕರ್ನಾಟಕ ಆಡಳಿತ ವಿಭಾಗಗಳು ಎಷ್ಟಪ್ಪ ಅಂದರೆ 5 ವಿಭಾಗಗಳಿದೆ. ಒಂದು ಬೆಂಗಳೂರು 9 ಜಿಲ್ಲೆಗಳು, ಮೈಸೂರು 8 ಜಿಲ್ಲೆಗಳು, ಬೆಳಗಾವಿ 7 ಜಿಲ್ಲೆಗಳು, ಕಲಬುರಗಿ ಏನಪ್ಪ ಅಂದರೆ 7 ಜಿಲ್ಲೆಗಳು. 4 ಆಡಳಿತ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಮತ್ತು ಹೈದರಾಬಾದ್ ಕರ್ನಾಟಕ ಬಂದ್ಬಿಟ್ಟು 7 ಜಿಲ್ಲೆಗಳಿದೆ. ಒಂದು ಬೀದರು, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ. ಕಪ್ಪು ಮಣ್ಣಿನ ನಡುವೆ ಎತ್ತರವಾದ ಪ್ರದೇಶ, ಗೋದಾವರಿ ನದಿಯವರೆಗೆ ಹಬ್ಬಿದೆ. ಏನಪ್ಪ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯವಾಗಿ 11.31ರಿಂದ 18.41ರವರೆಗೆ ಅಕ್ಷಾಂಶವರೆಗೆ ಕರ್ನಾಟಕ ಹಬ್ಬಿದೆ. ಇದು ಉತ್ತರ ಅಕ್ಷಾಂಶ. ಪೂರ್ವ ಅಕ್ಷಾಂಶ ಬಂದು 74ರಿಂದ 78ರವರೆಗೂ ಹಬ್ಬಿದೆ. ಇದು ಮ್ಯಾಪ್ ತೋರಿಸ್ತೀನಿ ಸ್ನೇಹಿತರೆ. ಒಟ್ಟು 4.28 ರೇಖಾಂಶ ವಿಸ್ತರಿಸಿದೆ. ಟೋಟಲ್ ಲೆಕ್ಕ ಹಾಕಿದರೆ 4 ಇದು ಕೇಳ್ತಾರೆ ಎಕ್ಸಾಮ್ಗೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟು. ಎಕ್ಸಾಮ್ ಇಸ್ ಇಂಪಾರ್ಟೆಂಟು. ಎಕ್ಸಾಮ್ ಇಂಪಾರ್ಟೆಂಟು. ಈಗ ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್ ಇದೆ. ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ಇದೆ. ತಿರ್ಗಪ್ಪ ಏನಂತಂದರೆ ಬೀದರ್ನ ಔರೋಜ್ ಜಿಲ್ಲೆ ಉತ್ತರದಲ್ಲಿ. ದಕ್ಷಿಣದಲ್ಲಿ ಚಾಮರಾಜನ ಮಯಾರ್ ನದಿ. ಪೂರ್ವದ ಕೋಲಾರದ ಮುಳಿಬಾಗಿಲು. ಪಶ್ಚಿಮದ ಉತ್ತರ ಕನ್ನಡದ ಜಿಲ್ಲೆಯ ಕಾರವಾರ ಬಾರ್ಡರ್ ಏರಿಯಾಸ್ ಆಗಿರುತ್ತೆ. 6 ಗಡಿ ರಾಜ್ಯಗಳನ್ನು ಏನಪ್ಪ ಕರ್ನಾಟಕ ಹೊಂದಿದೆ. ಒಂದು ಗೋವಾ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಕೇರಳ ಅಂತ. ಇದನ್ನು ಸಹ ಆರ್ಡರ್ ವೈಸ್ ಕೇಳ್ತಾರೆ ಸ್ನೇಹಿತರೆ. ಯಾವ್ದು ಫಸ್ಟು ಯಾವುದಿಲ್ಲ, ಯಾವ್ದು ಜಾಸ್ತಿ ಕಿಲೋಮೀಟರ್ ಇದೆ, ಯಾವ್ದು ಕಡಿಮೆ ಇದೆ ಅಂತ ಅನ್ಸೋದು ನೋಡ್ಕೊಳ್ಳಿ. ಏನಪ್ಪ ಅಂದರೆ ವಿಸ್ತೀರ್ಣ ಬಂದ್ಬಿಟ್ಟು 1,91,791 ಚದರ ಕಿಲೋಮೀಟರ್ ಇದೆ. ವಿಸ್ತೀರ್ಣವರೆದು 5.83ರಷ್ಟು ವಿಸ್ತರಿಸಿದೆ. 6ನೇ ಅತಿ ದೊಡ್ಡ ರಾಜ್ಯ ಆಗಿದೆ ನಮ್ಮ
ಕರ್ನಾಟಕ. ಜನಸಂಖ್ಯೆ ಬಂದ್ಬಿಟ್ಟು 5.05 ಆಗಿದೆ. ಮತ್ತು 8ನೇ ದೊಡ್ಡ ರಾಜ್ಯ. ಜನಸಂಖ್ಯೆಯಲ್ಲಿ 8ನೇ ದೊಡ್ಡ ರಾಜ್ಯ. ಆದರೆ ವಿಸ್ತೀರ್ಣದಲ್ಲಿ 6, 8 ನೆನಪಲ್ಲಿ ಇಟ್ಕೊಳ್ಳಿ. ಒಟ್ಟು 31 ಜಿಲ್ಲೆ ಇದ್ದಾವೆ. ತಾಲೂಕುಗಳು 236 ಇದ್ದಾವೆ. ಗಡಿಗಳು ಬಂದ್ಬಿಟ್ಟು ಎರಡು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿರುವ ರಾಜ್ಯಗಳು ಯಾವಪ್ಪ ಅಂದರೆ ಬೆಳಗಾಂ ಬಂದ್ಬಿಟ್ಟು ಮಹಾರಾಷ್ಟ್ರ, ಗೋವಾ. ಬೀದರ್ ಬಂದ್ಬಿಟ್ಟು ಮಹಾರಾಷ್ಟ್ರ, ತೆಲಂಗಾಣ ನಡುವೆ ಇದೆ. ಗುಲ್ಬರ್ಗ ಬಂದ್ಬಿಟ್ಟು ಮಹಾರಾಷ್ಟ್ರ, ತೆಲಂಗಾಣ ನಡುವೆ ಇದೆ. ರಾಯಚೂರು ತೆಲಂಗಾಣ, ಆಂಧ್ರ ಪ್ರದೇಶ ನಡುವೆ ಇದೆ. ಕೋಲಾರ ಬಂದ್ಬಿಟ್ಟು ಆಂಧ್ರ, ತಮಿಳುನಾಡು ನಡುವೆ ಇದೆ. ಚಾಮರಾಜನಗರ ಬಂದ್ಬಿಟ್ಟು ಕೇರಳ, ತಮಿಳುನಾಡು ನಡುವೆ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಇಂಡಿಯಾ ಇದೆ. ಇಲ್ಲಿ ಏನಪ್ಪ ಅಂದರೆ ಈ ಕಡೆ ಬಂದರೆ ಇದು ಪೂರ್ವ, ಇದು ಪಶ್ಚಿಮ. ಪೂರ್ವದ ಉತ್ತರ ತುದಿಯಲ್ಲಿ ಭಾರತ ಇದೆ. ಉತ್ತರದಲ್ಲಿ ಇದೆ. ಇದು ಪೂರ್ವದಲ್ಲಿ ಭಾರತ ಇದೆ. ಇಲ್ಲಿ ನೋಡಿ, ಇಲ್ಲಿದೆ. ಇದು ಉತ್ತರದಲ್ಲಿದೆ. ಓಕೆನಾ? ಕೇಳ್ತಾರೆ ವರ್ಲ್ಡ್ ಮ್ಯಾಪಲ್ಲಿ ಏನಪ್ಪ ಭಾರತ ಎಲ್ಲಿದೆ ಅಂತಂದರೆ ಸಾಮಾಜಿಕ ರೇಖೆಯ ಮೇಲೆ ಪೂರ್ವ ಭಾಗದ ಉತ್ತರ ತುದಿಯಲ್ಲಿದೆ ಅಂತ ಹೇಳ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾಗಿ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಈ ಚಾಮರಾಜನಗರ ಜಿಲ್ಲೆ ಒಟ್ಟು ಟೋಟಲ್ಲು 400 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಪಶ್ಚಿಮದಿಂದ ಪೂರ್ವಕ್ಕೆ ಅಂದರೆ 400 ಕಿಲೋಮೀಟ್ರ್ ಇದೆ. 400 ಕಿಲೋಮೀಟ್ರ್ ಇದೆ ಪೂರ್ವದಿಂದ ಪಶ್ಚಿಮಕ್ಕೆ. ಏನಪ್ಪ ಇದು ಭೂ ಮತ್ತು ಜಲ ಮೇರನ್ನು ಹೊಂದಿದೆ. ಕರ್ನಾಟಕ ಭೂಗೋಳಶಾಸ್ತ್ರ ಬಂದ್ಬಿಟ್ಟು ಇದರಲ್ಲಿ ಅಕ್ಷಾಂಶ ಬಂದು 11.31, 18.45 ಉತ್ತರಕ್ಕೆ ಇದೆ. ರೇಖಾಂಶ ಬಂದ್ಬಿಟ್ಟು 74.12 ಪೂರ್ವ ರೇಖಾಂಶ, 78.40 ಪೂರ್ವ ರೇಖಾಂಶ ಹೊಂದಿದೆ. ಉತ್ತರ ರೇಖಾಂಶ ಬೇರೆ, ಪೂರ್ವ ರೇಖಾಂಶ. ಉತ್ತರ ಕೆಳಗಡೆಯಿಂದ ಮೇಲಕ್ಕೆ, ಪೂರ್ವ ರೇಖಾಂಶ ಎಡಗಡೆಯಿಂದ ಬಲಕ್ಕೆ ಆಗುತ್ತೆ ಸ್ನೇಹಿತರೆ. ಮತ್ತು ಕರ್ನಾಟಕ ರಾಜ್ಯ ಬಂದ್ಬಿಟ್ಟು ಇದಕ್ಕೆ ಮಾಮೂಲು ಗೊತ್ತು ನಿಮಗೆ, ಎಷ್ಟು ಜನಗಣತಿ ಗೊತ್ತು. ದೊಡ್ಡ ಜಿಲ್ಲೆ ಬೆಳಗಾವಿ ಆಗಿರುತ್ತೆ ಸ್ನೇಹಿತರೆ. ಚಿಕ್ಕ ಜಿಲ್ಲೆ ಬೆಂಗಳೂರು ಆಗಿರುತ್ತೆ. ಕನ್ನಡ ದೊಡ್ಡ ನದಿ ಯಾವುದಪ್ಪ ಅಂದರೆ ಕೃಷ್ಣಾ ನದಿ 463 ಕಿಲೋಮೀಟ್ರ್ ಹೋಗುತ್ತೆ. ನೆಕ್ಸ್ಟ್ ತುಂಗಭದ್ರಾ ನದಿ ಬಂದ್ಬಿಟ್ಟು 351, ಕಾವೇರಿ ನದಿ ಬಂದು 321. ನದಿಗಳು ಸಹ ಆರ್ಡರ್ ವೈಸ್ ಕೇಳ್ತಾರೆ ಸ್ನೇಹಿತರೆ. ಇದು ಫಸ್ಟು, ತುಂಗಭದ್ರಾ ನದಿ 2ನೇದು, ಕಾವೇರಿ ನದಿ 3ನೇದಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಇದು ಕಾಣಿಸ್ತಿದೆಯಲ್ಲ, ಇದು 74.2 ಆಗುತ್ತೆ. ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಎಲ್ಲಿಗೆ ಕಾರವಾರಕ್ಕೆ ಹೆಡ್ ಆಗುತ್ತೆ ಸ್ನೇಹಿತರೆ. ತಿರ್ಗ ಇಲ್ಲಿ ಬಂದ್ಬಿಟ್ಟು ಇದು 78.4 ಬರುತ್ತೆ ಸ್ನೇಹಿತರೆ. ಅಲ್ಲ, ಇದು 12, 74.12 ಬರುತ್ತೆ. ಇದು 74 ನೋಡೋಣ ಮೇರಿ, 74.12, 78.40 ಆಗುತ್ತೆ. ಇದು 12 ಕರೆಕ್ಟಾಗಿದೆ, ಇದು ರೈಟು. ಇದು 78.4 ಆಗುತ್ತೆ. ಇದು ಏನಪ್ಪ ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ, ಇದು ಇದು ಪೂರ್ವಕ್ಕೆ. ಕರ್ನಾಟಕದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಅಂತ ಬರುತ್ತೆ ಸ್ನೇಹಿತರೆ. ಆದರೆ ಇಂಡಿಯಾದಲ್ಲಿ ಟೋಟಲ್ ಬಂದ್ಬಿಟ್ಟು ವರ್ಲ್ಡಲ್ಲಿ ನೆನೆಸ್ಕೊಂಡ್ರೆ ಪೂರ್ವದಿಂದ ಉತ್ತರಕ್ಕೆ ಪೂರ್ವ ಟು ಪೂರ್ವ ಬರುತ್ತೆ. ಅದೇ ಕರ್ನಾಟಕ ನೆನೆಸ್ಕೊಂಡು ಪಶ್ಚಿಮದಿಂದ ಪೂರ್ವಕ್ಕೆ ಬರುತ್ತೆ. ಕನ್ಫ್ಯೂಸ್ ಆಗಬೇಡಿ, ಬೇಕಾದರೆ ಹೇಳ್ತೀನಿ ನಾನು ನಿಮಗೆ. ನೋಡಿ, ಇಲ್ಲಿ ಹೋಗಿದೆ 74ನೇದು. ಯಾವ ರಾಜ್ಯಗಳು ಎಲ್ಲೆಲ್ಲ ಅದು ಹೋಗಿದೆ ಅಂತ ಕೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಬಂದ್ಬಿಟ್ಟು ಈ ಬೆಂಗಳೂರು ಬಂದ್ಬಿಟ್ಟು 13ನೇ ಉತ್ತರ ಅಕ್ಷಾಂಶದಲ್ಲಿ ಬೆಂಗಳೂರು ಬರುತ್ತೆ. ನೋಡಿ, ಇಲ್ಲಿದೆ 13ನೇ ಉತ್ತರ ಅಕ್ಷಾಂಶ. ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಬಿಡಿ, ಇದು ನಿಮ್ಗೆ ಬೇಕಾಗುತ್ತೆ. ಮೈಸೂರು, ಮಡಿಕೇರಿ ಎಷ್ಟೆಲ್ಲ ಬರುತ್ತೆ. ಈಗ ಬೆಂಗಳೂರು ಒಂದು 13 ಉತ್ತರ ಅಕ್ಷಾಂಶ ಬರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಬಳ್ಳಾರಿ ಬಂದ್ಬಿಟ್ಟು 15.9 ಉತ್ತರ ಅಕ್ಷಾಂಶ ಬರುತ್ತೆ.
ಬಳ್ಳಾರಿ ನಮ್ಮದಿದು, ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ, ಓಕೆನಾ. ನೋಡಿ ಮೈಸೂರು ನೋಡು 12 ಬರುತ್ತೆ, ಮಡಿಕೇರಿ 12.25 ಬರುತ್ತೆ, ತುಮಕೂರು 13.25, ಉತ್ತರ ಅಕ್ಷಾಂಶ 13ರಿಂದ ಬಂದರೆ ಏನಪ್ಪ ಪೂರ್ವ ಅಕ್ಷಾಂಶ 77ವರೆಗೂ ಹೋಗುತ್ತೆ. ಉತ್ತರ ಅಕ್ಷಾಂಶ 13, ಎಲ್ಲಿದೆ 13, ಉತ್ತರ ಅಕ್ಷಾಂಶ 13 ಇದೆ. ಈ 13 ಪೂರ್ವ ರೇಖಾಂಶಕ್ಕೆ ನೋಡಿ, ಇಲ್ಲಿದೆ ಬೆಂಗಳೂರು, ಇಲ್ಲಿ ಬೆಂಗಳೂರಿದೆ 13. ಮತ್ತು ಪೂರ್ವ ಅಕ್ಷಾಂಶ 77ಕ್ಕೆ ಕೊನೆಯಾಗುತ್ತೆ ನೋಡಿ. 77ಕ್ಕೆ ಏನಪ್ಪ ಅಂದರೆ ಇಲ್ಲಿದೆ, ಇಲ್ಲಿ ಬೆಂಗಳೂರು ಕೊನೆ ಆಗುತ್ತೆ ಕೇಳಿದ್ದಾರೆ. ಉತ್ತರ ಅಕ್ಷಾಂಶ ಹಿಂಗೆ, ಪೂರ್ವ ಅಕ್ಷಾಂಶ ಹೀಗೆ. ಈ ಆರ್ಡ್ರು ಇದು ನೋಡ್ಕೊಳ್ಳಿ ಫಸ್ಟ್ ನೀವು, ಓಕೆನಾ. ಬಾರ್ಡ್ರ್ ಏರಿಯಾಸ್ ಏನಪ್ಪ ಅಂತಂದರೆ ಮುಖ್ಯವಾಗಿ ನಮಗೆ ಎಕ್ಸಾಮ್ ಬೇಕಿರೋದು ಬಾರ್ಡ್ರ್ ಏರಿಯಾಸು. ಮಹಾರಾಷ್ಟ್ರ ಬಂದ್ಬಿಟ್ಟು ಯಾವುದಾದ್ರು ಬಾರ್ಡ್ರ್ ಏರಿಯಾಸನ್ನು ಹೊಂದಿದೆ ನೋಡಿ. ಮಹಾರಾಷ್ಟ್ರ ಬಂದ್ಬಿಟ್ಟು ಈ ಬೀದರು ಹೊಂದೋದು, ಕಲಬುರಗಿ, ವಿಜಯಪುರ, ಬೆಳಗಾಂ 4 ರಾಜ್ಯಗಳೊಂದಿಗೆ ಏನಪ್ಪ ಅಂದರೆ ನೋಡಿ, ಬೀದರು ಮತ್ತು ಕಲಬುರಗಿ ಮತ್ತು ತಿರ್ಗಾ ವಿಜಯಪುರ, ತಿರ್ಗಾ ಬಂದ್ಬಿಟ್ಟು ಬೆಳಗಾಂ ಜೊತೆ ಏನಪ್ಪ ಅಂದರೆ ಕನೆಕ್ಟ್ ಆಗಿದೆ ಮಹಾರಾಷ್ಟ್ರ. ತಿರ್ಗಾ ಬಂದ್ಬಿಟ್ಟು ಈ ಕೇರಳ ಬಂದ್ಬಿಟ್ಟು ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ ನೋಡಿ. ಕೊಡಗು ಬಂದ್ಬಿಟ್ಟು ದಕ್ಷಿಣ ಕನ್ನಡ ಇಲ್ಲಿ, ತಿರ್ಗಾ ಕೊಡಗು ಬಂದ್ಬಿಟ್ಟು ಇಲ್ಲಿ, ತಿರ್ಗಾ ಮೈಸೂರು ಬಂದ್ಬಿಟ್ಟು ಇಲ್ಲಿ, ತಿರ್ಗಾ ಚಾಮರಾಜನಗರ ಬಂದ್ಬಿಟ್ಟು ಇಲ್ಲಿ. ತಿರ್ಗಾ 4 ರಾಜ್ಯಗಳೊಂದಿಗೆ ಅದೇನಪ್ಪ ಅಂದರೆ ಹಂಚ್ಕೊಂಡಿದೆ. ಯಾವುದು ಕೋಲಾರ 4 ರಾಜ್ಯಗಳು. ತಿರ್ಗಾ ತಮಿಳುನಾಡು ಬಂದ್ಬಿಟ್ಟು ಚಾಮರಾಜನಗರ, ರಾಮನಗರ, ಬೆಂಗಳೂರು ಮತ್ತು ಕೋಲಾರ ನೋಡಿ. ಚಾಮರಾಜನಗರ ಇಲ್ಲಿದೆ, ತಿರ್ಗಿ ಏನಪ್ಪ ಇದು 1, ರಾಮನಗರನೂ ಇಲ್ಲೇ ಇದೆ ಸ್ನೇಹಿತರೆ. ಬೆಂಗಳೂರು ಅರ್ಬನ್ ಬಂದ್ಬಿಟ್ಟು ಇಲ್ಲಿದೆ, ತಿರ್ಗಿ ಬಂದ್ಬಿಟ್ಟು ಕೋಲಾರ ಬಂದ್ಬಿಟ್ಟು ಇಲ್ಲೇ ಇದೆ ಸ್ನೇಹಿತರೆ. ಇವೇನಪ್ಪ ಅಂತಂದರೆ ಇದು ತಮಿಳುನಾಡು ಬಾರ್ಡರ್ ಏರಿಯಾಸು. ತಿರ್ಗಾ ಬಂದ್ಬಿಟ್ಟು ಆಂಧ್ರ ಪ್ರದೇಶ ಬಂದ್ಬಿಟ್ಟು ಕೋಲಾರ ಡಿಸ್ಟಿಕ್ಕು ಮತ್ತು ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು 6 ಜಿಲ್ಲೆಗಳೊಂದಿಗೆ ಏನಪ್ಪ ಅಂತಂದರೆ ಆಂಧ್ರ ಪ್ರದೇಶ ಬಾರ್ಡ್ರನ್ನು ಹೊಂದಿದೆ. ಇಲ್ಲಿ ನೋಡಿ, ಫಸ್ಟ್ ಏನಪ್ಪ ಅಂದರೆ ಕೋಲಾರ, ಆಮೇಲೆ ಚಿಕ್ಕಬಳ್ಳಾಪುರ, ಆಮೇಲೆ ತುಮಕೂರು, ಆಮೇಲೆ ಚಿತ್ರದುರ್ಗ, ಆಮೇಲೆ ಬಳ್ಳಾರಿ, ಆಮೇಲೆ ಏನಪ್ಪ ಅಂದರೆ ರಾಯಚೂರು 5 ಜಿಲ್ಲೆಗಳೊಂದಿಗೆ ಆಂಧ್ರ ಪ್ರದೇಶ ಹೊಂದಿದೆ. ತಿರ್ಗಾ ತೆಲಂಗಾಣಪ್ಪ ಅಂದರೆ ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ್ ನೋಡಿ ಸ್ನೇಹಿತರೆ. ಇಲ್ಲಿ ಬೀದರ್ ಇದೆ, ಆಮೇಲೆ ಯಾದಗಿರಿ, ಕಲಬುರಗಿದು, ಆಮೇಲೆ ಯಾದಗಿರಿ, ಆಮೇಲೆ ಏನಪ್ಪ ಅಂದರೆ ರಾಯಚೂರು. ಇದು ಏನಪ್ಪ ಅಂದರೆ 4 ರಾಜ್ಯಗಳೊಂದಿಗೆ ತೆಲಂಗಾಣ ಹೊಂದಿದೆ. ತಿರ್ಗಾ ಕೋಸ್ಟಲ್ ಲೈನ್ಸ್ ಯಾವುದಿದೆಯಪ್ಪ ಅಂತಂದರೆ ನಮಗೆ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಇದೆ ಸ್ನೇಹಿತರೆ. ಕೋಸ್ಟಲ್ ಲೈನ್ಸ್ ಅಂತ ಕರಿತಾರೆ ಇವ್ರನ್ನ. ಏನಪ್ಪ ಅಂದರೆ ನಮ್ಗೆ ಸಂಬಂಧಪಟ್ಟಿರೋದು ಕೋಸ್ಟಲ್ ಲೈನ್ಸು. ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ವಲ್ಪ ಯಾವ ಪಾಯಿಂಟ್ಗಳು ಕೆಳಗೆ ಬಿಟ್ಟಿರೋ ನೋಡೋಣ ಸ್ನೇಹಿತರೆ. ಯಾಕಂದರೆ ಈ ಬಾರ್ಡರ್ಸ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್. ನಮಗೆ ಕೆಲವೊಂದು ಬಿಟ್ಟಿರ್ತೀವಿ, ಏನಾದರೂ ಬಿಟ್ಟಿರೋವು ಸ್ವಲ್ಪ ನೋಡ್ಕೊಳ್ಳೋಣ. ಈಗ ಬಳ್ಳಾರಿ, ಚಿಕ್ಕಬಳ್ಳಾಪುರ, ಕೋಲಾರ, ರಾಯಚೂರು, ಚಿತ್ರದುರ್ಗ ಬಂದ್ಬಿಟ್ಟು ತುಮಕೂರು, ಇವು ಏನಪ್ಪ ಅಂದರೆ ಬಚ್ಚಿಕೋ ರಚಿತ, ಕರ್ನಾಟಕದ ಆಂಧ್ರ ಗಡಿಗಳಪ್ಪ. ಬಚ್ಚಿಕೋ ರಚಿತ ಅಂತಂದರೆ ಕೋಡ್ ಮಾಡ್ಕೋಬೇಕು ಸ್ನೇಹಿತರೆ. ಇನ್ನೊಂದು ಮಧ್ಯಪ್ರದೇಶ, ಇಲ್ಲಿ ಒಂದು ಬಿಟ್ಟೋಗಿದೆ ಮಧ್ಯಪ್ರದೇಶ. ಏನಪ್ಪ ಅಂದರೆ ಈ ಮಧ್ಯಪ್ರದೇಶದ ಬಂದ್ಬಿಟ್ಟು ಈ ಮಧ್ಯಪ್ರದೇಶ ಯಾವ ರಾಜ್ಯಗಳು ಬರ್ತವೆ ಅಂದರೆ MP, ಮಧ್ಯಪ್ರದೇಶ ಬಂದ್ಬಿಟ್ಟು ಯಾವುದು ಬರುತ್ತೆ ಅಂದರೆ ಮಧ್ಯಪ್ರದೇಶ ಬಂದ್ಬಿಟ್ಟು ಬೀದರು, ಕಲಬುರಗಿ, ತಿರುಗಿ ಏನಪ್ಪ ಅಂತಂದರೆ ವಿಜಯಪುರ, ಬೆಳಗಾವಿ, ಗೋವಾ. ವಿಜಯಪುರ, ಬೆಳಗಾವಿ, ಗೋವಾ. ಏನಪ್ಪ ಅಂದರೆ ಮಧ್ಯಪ್ರದೇಶ ಸಂಬಂಧಪಟ್ಟಾಗ ಬೀದರು, ಕಲಬುರಗಿ, ವಿಜಯಪುರ, ಬೆಳಗಾವಿ, ಗೋವಾ ಬರುತ್ತೆ. ಅದನ್ನು ನೋಡ್ಕೊಳ್ಳಿ, ಒಂದು ಮಿಸ್ ಆಗಿದೆ ಅಷ್ಟೇ.
ನೆಕ್ಸ್ಟ್ ಸ್ವಲ್ಪ ಕ್ವಶನ್ ಪೇಪರ್ ಇದೆ. ಯಾವ ಥರ ಕೇಳಿದ್ದಾರೆ ಅಂದರೆ ನೋಡಿ, ಅವುಗಳನ್ನು ಭೌಗೋಳಿಕ ವಿಸ್ತಾರ ಆಧಾರದ ಮೇಲೆ ಸರಿಯಾದ ಆರೋಹಣ ಕ್ರಮ ಬರೆಯಿರಿ. ಫಸ್ಟು ಭೌಗೋಳಿಕ ಏನಪ್ಪ ಅಂದರೆ ವಿಸ್ತಾರ ಅಂದರೆ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅನ್ನೋ, ಅಂದರೆ ಆರೋಹಣ ಅಂದರೆ ಉಲ್ಟಾ. ನೋಡಿ, ಬಿಜಾಪುರ ಲಾಸ್ಟ್ ಬರುತ್ತೆ, ಎರಡನೇ ಬಂದ್ಬಿಟ್ಟು ತುಮಕೂರು, ಮೂರನೇದು ಬಂದ್ಬಿಟ್ಟು ನೋಡಿ ಬೆಳಗಾಂ ಬಂದ್ಬಿಟ್ಟು ಫಸ್ಟ್ ಬರುತ್ತೆ, ಇದು ಒಂದು. ಆಮೇಲೆ ಎರಡನೇದು ಗುಲ್ಬರ್ಗ ದೊಡ್ಡದು, ತುಮಕೂರು ಮೂರನೇ ಸ್ಥಾನ, ಬಿಜಾಪುರ 4ನೇ ಸ್ಥಾನ. ಇದು ಆರ್ಡರ್ ವೈಸ್ ಕೇಳಿದ್ದಾರೆ ನೋಡಿ. 1,91,991 ಚದರ ಕಿಲೋಮೀಟ್ರ್ ಏನಪ್ಪ ಅಂದರೆ ಇದು 74,051 ಇದು ಚದರ ಕಿಲೋಮೀಟ್ರಿಗೆ ವಿಸ್ತರಿಸಿ ಬರೆಯಲಾಗುತ್ತೆ. ಚದರ ಕಿಲೋಮೀಟ್ರಿಗೆ ವಿಸ್ತರಿಸಿ ಬರೆಯಲಾಗುತ್ತೆ. ತಿರುಗಿ ಏನಪ್ಪ ಅಂತಂದರೆ 32.88 ಲಕ್ಷ ಚದರ ಕಿಲೋಮೀಟ್ರ್ ಹೊಂದಿದೆ ಕರ್ನಾಟಕ. 8ನೇ ದೊಡ್ಡ ರಾಜ್ಯ, ಅದು 8ನೇ ದೊಡ್ಡ ರಾಜ್ಯ ಆಗಿದೆ. 6, 8 ನೆನಪಲ್ಲಿರಲಿ. 31 ಜಿಲ್ಲೆ, ಇಲ್ಲಿ 31 ಮಾಡ್ಕೋಬೇಕು, ಯಾಕಂದರೆ ನಮ್ಮದು ವಿಜಯನಗರ ಮಾಡಿದರು ನೋಡಿ. ಕಿಲೋಮೀಟ್ರ್ ಕೊಟ್ಟಿದ್ದಾರೆ. ಗಡಿ ವಿವಾದ ಹೊಂದಿರುವ ರಾಜ್ಯಗಳು ಯಾವುದಪ್ಪ ಅಂದರೆ ಕೇರಳ ಮತ್ತು ಮಹಾರಾಷ್ಟ್ರ. ಗಡಿ ವಿವಾದ ಈಗಲೂ ಹೊಂದಿದೆ ಸ್ನೇಹಿತರೆ, ಅವಾಗ ಜಗಳ ಆಗ್ತಾ ಇರುತ್ತೆ. ಏನಪ್ಪ ಅಂತಂದರೆ ಈ ಕಾಸರಗೋಡು, ಕೇರಳದ ಕಾಸರಗೋಡು ನಮಗೆ ಸೇರಿದೆ ಅವ್ರಿಗೆ ಸೇರಿದೆ ಅಂತ. ಬೆಳಗಾಮಲ್ಲಿ ಬಂದ್ಬಿಟ್ಟು ಬೆಳಗಾಂ ಜಿಲ್ಲೆ ಮಹಾರಾಷ್ಟ್ರ ಸಂಬಂಧಪಟ್ಟಂಗೆ ಜಗಳ ಆಗ್ತಾಯಿದೆ. ತಿರ್ಗಿ ಒಟ್ಟು ವಿಸ್ತೀರ್ಣ ಬಂದ್ಬಿಟ್ಟು ಎಷ್ಟಪ್ಪ ಅಂತಂದರೆ 74,051 ಇದು ವಿಸ್ತೀರ್ಣ ಚದರ ಕಿಲೋಮೀಟ್ರ್ ಲೆಕ್ಕದಲ್ಲಿ ಕೇಳಿದರೆ ಎಕ್ಸಾಮ್ಗೆ. ತಿರ್ಗಿ ಒಟ್ಟು ವಿಸ್ತೀರ್ಣ ಭಾರತಕ್ಕೆ ಹೋಲಿಸಿದರೆ 5.83 ವಿಸ್ತೀರ್ಣ ಹೊಂದಿದೆ. ಇದನ್ನು ಚದರ ಕಿಲೋಮೀಟ್ರ್ ಹೋಲಿಸಿದರೆ 32.88 ಆಗುತ್ತೆ. ಈ ಥರ ಎಕ್ಸಾಮ್ ಪಾಯಿಂಟ್ ಆಫ್ ಕೇಳ್ತಾರೆ, ಉಲ್ಟಾ ಪಲ್ಟಾ ನೋಡ್ಕೊಳ್ಳಿ. 8ನೇ ದೊಡ್ಡ ರಾಜ್ಯ. ಒಟ್ಟು ವಿಸ್ತೀರ್ಣ ಕರ್ನಾಟಕ ಪಾಲು ಎಷ್ಟಪ್ಪ ಅಂದರೆ 5.81 ನೋಡಿ. ಈಗ ಕೇಳಿದ್ದಾರೆ, ಈಗಲೇ ಹೇಳಿದ ಸ್ನೇಹಿತರೆ ಕೇಳಿದ್ದಾರೆ. ತಿರ್ಗಾ ದಾವಣಗೆರೆ ಜಿಲ್ಲೆ ನೆರೆಹೊರೆಯ ಜಿಲ್ಲೆಗಳು. ನಮ್ಮ ದಾವಣಗೆರೆ ಸರೌಂಡಿಂಗಲ್ಲಿ ಯಾವ ನೆರೆಹೊರೆ ಜಿಲ್ಲೆ ಇದೆ? ಬಳ್ಳಾರಿ ಇದೆ, ಹಾವೇರಿ ಇದೆ, ಶಿವಮೊಗ್ಗ ಇದೆ, ಚಿಕ್ಕಮಗಳೂರು, ಚಿತ್ರದುರ್ಗ ಹೊಂದಿದೆ. ಪಶ್ಚಿಮ ಭಾಗ ಯಾವುದಪ್ಪ ಕರ್ನಾಟಕದಲ್ಲಪ್ಪ ಅಂದರೆ ಅರಬ್ಬಿ ಸಮುದ್ರ ಹರಡಿಕೊಂಡಿದೆ. 29 ರಾಜ್ಯಗಳನ್ನು ಹೊಂದಿದೆ. ಭಾರತದ ದಕ್ಷಿಣ ಪರ್ಯಾಯ ದ್ವೀಪಗಳು 11.31 18.41ವರೆಗೆ ಉತ್ತರ ಅಕ್ಷಾಂಶವನ್ನು ಹೊಂದಿದೆ. ಆಮೇಲೆ 74.12 78.40 ಪೂರ್ವ ರೇಖಾಂಶವನ್ನು ಏನಪ್ಪ ಅಂದರೆ ಭಾರತ ಹೊಂದಿದೆ ಸ್ನೇಹಿತರೆ. ಇದು ಕರ್ನಾಟಕದ ಆದರೆ ಇದೇನಪ್ಪ ಅಂತಂದರೆ 11.31 18 ಉತ್ತರ ಅಕ್ಷಾಂಶ ಬಂದ್ಬಿಟ್ಟು ಕರ್ನಾಟಕ ರಾಜ್ಯವು 11.31 18.41 ಉತ್ತರ ಅಕ್ಷಾಂಶ. ಅದು ಉತ್ತರ ಸಂಬಂಧಪಟ್ಟಂಗೆ, ಇದು ಪೂರ್ವ ಕೇಳಿದ್ದೀನಿ ಅವಾಗೆ, ಇದು ಉತ್ತರ ಸಂಬಂಧಪಟ್ಟಂಗೆ ಸ್ನೇಹಿತರೆ. 400 ಕಿಲೋಮೀಟರ್ ಇದೆ, 750 ಕಿಲೋಮೀಟರ್ ಉದ್ದವಾಗಿದೆ. ಚಾಮರಾಜನಗರದವರೆಗೂ ಬೀದರ್ ಔರಾದ್ನಿಂದ ಚಾಮರಾಜನಗರವರೆಗೂ 750 ಇದೆ. ಅದೇ ಪೂರ್ವ ಕರಾವಳಿ ಬಂದ್ಬಿಟ್ಟು ಏನಪ್ಪ 400 ಅಗಲವನ್ನು ಹೊಂದಿದೆ. ಪಶ್ಚಿಮದಿಂದ ಪೂರ್ವಕ್ಕೆ 400, ಈ ಥರ 400 ಇದೆ. ಇದು ಏನಪ್ಪ ಅಂದರೆ ಇದು ಉದ್ದ ಬಂದ್ಬಿಟ್ಟು 750 ಇದೆ. ಗಡಿಗಳು ಬಂದ್ಬಿಟ್ಟು ನಿಮ್ಗೆ ಗೊತ್ತಂಗೆ ಇಷ್ಟೆಲ್ಲ ಗಡಿಗಳಿದೆ ಸ್ನೇಹಿತರೆ. ಅರಬ್ಬಿ ಸಮುದ್ರ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಆಗ್ನೇಯ ನೈಋತ್ಯ ಗೊತ್ತು ನಿಮಗೆ. ಹೈದರಾಬಾದ್ ಕರ್ನಾಟಕ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ರಾಜ್ಯಗಳು? ಕೊಪ್ಪಳ, ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರನ್ನು ಹೊಂದಿದೆ. ತಿರ್ಗಾನಪ್ಪ ಗಡಿ ಹಂಚಿಕೆ ವಿವಾದ ಬಂದ್ಬಿಟ್ಟು ತುಮಕೂರು. ಗಡಿ ಹಂಚಿಕೆ ವಿವಾದ, ಗಡಿ ಹಂಚಿಕೆ ತುಮಕೂರು ಹೊಂದಿಲ್ಲ. ಯಾವುದು ತಮಿಳುನಾಡೊಂದಿಗೆ ಗಡಿಯನ್ನು ಹೊಂದಿಲ್ಲ. ಯಾವುದಪ್ಪ ಅಂದರೆ ತುಮಕೂರು ಹೊಂದಿಲ್ಲ ಸ್ನೇಹಿತರೆ. ತಿರ್ಗಪ್ಪ ಏನಪ್ಪ ಅಂದರೆ ಇಲ್ಲೊಂದು 37.6 ಏನಪ್ಪ ಅಂದರೆ ಲ್ಯಾಂಟಿಟ್ಯೂಡನ್ನು ಹೊಂದಿದೆ. ಯಾವುದು ಭಾರತ. ಉತ್ತರ ದಕ್ಷಿಣಕ್ಕೆ ಬಂದ್ಬಿಟ್ಟು 8.4 ಹೊಂದಿದೆ. ಇದೇ ಅವಾಗ ನಾನು ಹೇಳಿದ್ದೆ ಸ್ನೇಹಿತರೆ. ಆಮೇಲೆ ಪಶ್ಚಿಮದಲ್ಲಿ ಬಂದ್ಬಿಟ್ಟು 68.7 ಹೊಂದಿದೆ. ಪೂರ್ವದಲ್ಲಿ ಬಂದ್ಬಿಟ್ಟು 97.25 ಹೊಂದಿದೆ. ಮತ್ತು ಇಲ್ಲಿಂದ ಪಮ್ಮಿ ಮಗ ಛತ್ರಿ ಅಂತ ಒಂದು ಕೋಡ್ ಇದೆ ಸ್ನೇಹಿತರೆ. ಅದೇನಪ್ಪ ಅಂದರೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗೋದು. ಪಮ್ಮಿ ಮಗ ಛತ್ರಿ ಕೋಡ್ ವರ್ಡ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಇಲ್ಲಿ ನೋಡಿ, ಲ್ಯಾಂಟಿಟ್ಯೂಡ್ ರೇಖೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಂದ್ಬಿಟ್ಟು ಗುಜರಾತು, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡು, ವೆಸ್ಟ್ ಬೆಂಗಾಲ್, ತ್ರಿಪುರ, ಮಿಜೋರಾಮು 1 2 3 4 5 6 7 8 8 ರಾಜ್ಯಗಳ ಮೂಲಕ ಹಾದು ಹೋಗಿದೆ. ಇಲ್ಲಿ ನೋಡಿ, ಓಕೆನಾ. ಕೋಸ್ಟಲ್ ಲೈನ್ ಬಂದ್ಬಿಟ್ಟು 6,100 ಕಿಲೋಮೀಟರ್ ಹೊಂದಿದೆ.
8.5 ಡಿಗ್ರಿ ಯಾವ ದೇಶಗಳು ಯಾವ ರಾಜ್ಯಗಳಪ್ಪ ಅಂದರೆ ನೋಡಿ, ಉತ್ತರಾಖಂಡ, ಇಲ್ಲಿ ಮಧ್ಯಪ್ರದೇಶ, ತಿರ್ಗಾ ಛತ್ತೀಸ್ಗಢ, ತಿರ್ಗಾ ಆಂಧ್ರ ಪ್ರದೇಶ. ಎಷ್ಟು ರಾಜ್ಯಗಳು ಆಯ್ತು ಸ್ನೇಹಿತರೆ? 1 ಆಯಿತು, 2 ಆಯಿತು, 3 ಆಯಿತು, 3 ಉತ್ತರಾಖಂಡ್ 1, ಮಧ್ಯಪ್ರದೇಶ 2, ಛತ್ತೀಸ್ಗಢ 3 ಆಯಿತು, 4ನೇದು ಆಂಧ್ರ ಪ್ರದೇಶ ಆಯಿತು. 4 ರಾಜ್ಯಗಳು. ಒರಿಸ್ಸಾ 1 ಸೇರಿದೆ, 4, ಒರಿಸ್ಸಾ 1 ಇಲ್ಲಿ ಟಚ್ ಆಗಿದೆ ನೋಡಿ. ಟೋಟಲು 5 ರಾಜ್ಯಗಳು. ಇದೇನಪ್ಪ ಅಂತಂದರೆ ಇದೇನು ಅವಶ್ಯಕತೆ ಇಲ್ಲ ನೋಡಿ. ಇಲ್ಲಿಂದ 68 ಪಶ್ಚಿಮದಿಂದ ಶುರುವಾಗುತ್ತೆ, ಇಲ್ಲಿ 97.8ವರೆಗೂ ಕೊನೆ ಆಗುತ್ತೆ. ಇದು ಪಶ್ಚಿಮ, ಇದು ಪೂರ್ವಕ್ಕೆ ಕೊನೆ ಆಗುತ್ತೆ. ಇದು 3 ಭಾರತ ಬರುತ್ತೆ ಅಂದರೆ ಭಾರತದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಅಂತ ಹೋಗುತ್ತೆ. ವರ್ಲ್ಡಲ್ಲಿ ಬಂದ್ಬಿಟ್ಟು ಏನಪ್ಪ, ಪೂರ್ವದಿಂದ ಪೂರ್ವಕ್ಕೆ ಉತ್ತರ ಅಕ್ಷಾಂಶ ಆಗಿದೆ ಇದು. ಓಕೆನಾ? ಇಲ್ಲಿ ನೋಡಿ ಏನಾಗಿದೆ ಅಂತಂದರೆ, ವರ್ಲ್ಡ್ ಬಂದ್ಬಿಟ್ಟು ಪೂರ್ವ ಟು ಪೂರ್ವ ಅಂತ ಬರುತ್ತೆ. ಇಂಡಿಯಾದಲ್ಲಿ ಬಂದ್ಬಿಟ್ಟು ಪಶ್ಚಿಮ ಟು ಪೂರ್ವ ಅಂತ ಬರುತ್ತೆ. ವರ್ಲ್ಡಲ್ಲಿ ಎಷ್ಟಿದೆ, ಪಶ್ಚಿಮ ಎಷ್ಟಿದೆ ನೋಡ್ಕೊಳ್ಳಿ. ವರ್ಲ್ಡಲ್ಲಿ ಎಷ್ಟಲ್ಲಿ ಸ್ಟಾರ್ಟ್ ಆಗುತ್ತೆ, ಪಶ್ಚಿಮದಲ್ಲಿ ಎಷ್ಟಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲೇನಪ್ಪ ಅಂತಂದರೆ, ಇಲ್ಲಿ ಸ್ಟಾರ್ಟ್ ಆಗಿರೋ ಪ್ರಕಾರ ನಿಮಗೆ 68ರಿಂದ 97, 68ರಿಂದ 8.7ರಿಂದ 97.25 ಆಗಿದೆ. ಪಶ್ಚಿಮದಿಂದ ಪೂರ್ವಕ್ಕೆ ಏನಪ್ಪ ಅಂದರೆ ನಮ್ಮ ರೇಖೆ ಬಂದ್ಬಿಟ್ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ, ನಾನು ಹೇಳ್ತೀನಿ ಸ್ನೇಹಿತರೆ, ಅದು ಹೇಳ್ತೀನಿ. ಹಿಂದೂಸ್ತಾನ ಮತ್ತು ಕರೆದವರು ಯಾರಪ್ಪ ಅಂದರೆ ಪರ್ಷಿಯನ್ನರು. ಉತ್ತರದ ಇಂಡಿಯನ್ ಕರೆದವರು ಯಾರಪ್ಪ ಅಂದರೆ ಗ್ರೀಕರು. ಪೂರ್ವ ಭಾಗದಲ್ಲಿದೆ ನೋಡಿ, ಭಾರತ ಉತ್ತರಾರ್ಧದ ಪೂರ್ವ ಭಾಗದಲ್ಲಿದೆ. ಏಷ್ಯಾ ಖಂಡಕ್ಕೆ ದಕ್ಷಿಣ ಭಾಗದಲ್ಲಿದೆ. 7ನೇ ಅತಿ ದೊಡ್ಡ ದೇಶ, 2ನೇ ಸ್ಥಾನದಲ್ಲಿದೆ. ಈಗ 1ನೇ ಸ್ಥಾನಕ್ಕೆ ಬಂದಿದೆ. 32,87,63 ಚದರ ಕಿಲೋಮೀಟರ್ ಅಂತಂದರೆ 2.4ರಷ್ಟಿದೆ. ಏನಪ್ಪ ಅಂದರೆ ಇಲ್ಲಿ ಉತ್ತರ ಬಂದ್ಬಿಟ್ಟು 84.8.4, 37.6 ಬರುತ್ತೆ ಉತ್ತರ ಅಕ್ಷಾಂಶ. ಪೂರ್ವಕ್ಕೆ ಬಂದ್ಬಿಟ್ಟು 68.7, 97.20 ಪೂರ್ವ ರೇಖಾಂಶ ಬಂದಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಈ ಪಾಯಿಂಟ್ಗಳು ಮೇನು ಇದು ನೋಡ್ಕೊಳ್ಳಿ. ಅಂದರೆ ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಇಲ್ಲಿ ಈ ಪೂರ್ವ ಟು ಪೂರ್ವದ ಉತ್ತರ ಭಾಗ 8.4ರಿಂದ ಸ್ಟಾರ್ಟ್ ಆಗಿ ಉತ್ತರಕ್ಕೆ 37.6ಕ್ಕೆ ಎಂಡ್ ಆಗುತ್ತೆ. ಯಾವುದು ಇದು ವರ್ಲ್ಡಲ್ಲಿ, ಇದು ವರ್ಲ್ಡ್. ಅದೇ ಥರ ಭಾರತದಲ್ಲಿ ಏನಪ್ಪ ಅಂದರೆ 68.79ರಿಂದ ಸ್ಟಾರ್ಟ್ ಆಗಿ ಇದೇನಪ್ಪ ಅಂದರೆ ಪೂರ್ವ ಟು ಉತ್ತರ 68.79 ಸ್ಟಾರ್ಟ್ ಆಗಿ 97.25ಕ್ಕೆ ಎಂಡ್ ಆಗುತ್ತೆ. ಪೂರ್ವ ಟು ಪೂರ್ವ. ದಕ್ಷಿಣ ತುದಿ ಬಂದ್ಬಿಟ್ಟು ಏನಪ್ಪ, ಇಂದ್ರ ಪಾಯಿಂಟ್ ಬಂದ್ಬಿಟ್ಟು 6.45 ಗ್ರೇಟ್ ನಿಕೋಬಾರ್ನಲ್ಲಿದೆ. 23ನೇ ಉತ್ತರ ಅಕ್ಷಾಂಶ ಮತ್ತು 8 ರಾಜ್ಯಗಳು: ಗುಜರಾತು, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ ಮತ್ತು ಮಿಜೋರಾಂ. 23 ಕರ್ನಾಟಕ ಸಂಘವಾಗಿ 7ನೇ ಕ್ಷೇತ್ರ ಅದೇ. 72 ಬಂದು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒರಿಸ್ಸಾ. ಇದು ಮ್ಯಾಪಲ್ಲಿ ಹೇಳಿದ್ದೀನಿ. ತಿರ್ಗ ಕಾಲಮಾನ ಬಂದ್ಬಿಟ್ಟು GMT ರೇಖೆ 5.30ರಷ್ಟು ಮಿರ್ಜಾಪುರ, ಅಲಹಾಬಾದ್ನ ಮಿರ್ಜಾಪುರದಲ್ಲಿ ಅದು ಹೋಗುತ್ತೆ. ನಿಮ್ಗೆ ಗೊತ್ತಲ್ಲ ಸ್ನೇಹಿತರೆ, ಅಲಹಾಬಾದ್ನ ಮಿರ್ಜಾಪುರ ಹಾದು ಹೋಗುವ ರೇಖಾಂಶ ಹಾದು ಹೋಗುವ ನಗರ ಅಲಹಾಬಾದು, ಇಲ್ಲಿಂದ ಹಾದು ಹೋಗುತ್ತೆ. ರಾಯ್ಪುರ ಮತ್ತು ಕಾಕಿನಾಡ, ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಸ್ನೇಹಿತರೆ. ಇವು 3 ರಾಜ್ಯಗಳು, ರಾಯ್ಪುರ, ಕಾಕಿನಾಡ. 23 ಉತ್ತರ ಅಕ್ಷಾಂಶ 82.82 ಅರ್ಧ ಬಂದ್ಬಿಟ್ಟು ಪೂರ್ವ ರೇಖಾಂಶ. ಸಂಧಿಸಿದೆಲ್ಲಪ್ಪ ಅಂದರೆ ಛತ್ತೀಸ್ಗಢನ ಕೋರಿಯಾ ಜಿಲ್ಲೆಯಲ್ಲಿ, ಯಾರಪ್ಪ ಛತ್ತೀಸ್ಗಢನ
ಕೋರಾ ಜಿಲ್ಲೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಛತ್ತೀಸ್ಗಢನ ಕೋರಾ ಜಿಲ್ಲೆ ಎರಡು ಸಂಧಿಸ್ತವೆ ಇದು. ಭಾರತ ಉತ್ತರ ತುದಿ ಬಂದ್ಬಿಟ್ಟು ಉತ್ತರದಿಂದ ದಕ್ಷಿಣಕ್ಕೆ 3214 ಕಿಲೋಮೀಟರ್ ಇದೆ. ಪಶ್ಚಿಮ ಪೂರ್ವಕ್ಕೆ 2333 ಇದೆ. ಭಾರತದ ತುತ್ತ ತುದಿಗಳು ಬಂದ್ಬಿಟ್ಟು ಪೂರ್ವದ ಕೀಬಿತು, ಪೂರ್ವದ ಲೋಹಿತ ನದಿ. ಇವೆಲ್ಲ ಎಕ್ಸಾಮಲ್ಲಿ ಬುಕ್ಕಲ್ಲಿ ಸಿಗಲ್ಲ ಸ್ನೇಹಿತರೆ, ಇವು ಡೆಪ್ತ್ ಇದೆ ನೋಡ್ಕೊಳ್ಳಿ. ಸ್ವಲ್ಪ ಕೇಳ್ತಾರೆ, ನದಿ ಕೇಳ್ತಾರೆ. ಅರುಣಾಚಲ ಪ್ರದೇಶವನ್ನು ಕೇಳ್ತಾರೆ. ಕೀಬಿತು ಅರುಣಾಚಲ ಪ್ರದೇಶದಲ್ಲಿದೆ. ಪಶ್ಚಿಮ ಬಂದ್ಬಿಟ್ಟು ಗುಹಾರ್ ಮೋಟಿ, ಸರ್ಕಿಕ್ ಮತ್ತು ಕಚ್ ಪ್ರದೇಶ. ಉತ್ತರದಲ್ಲಿ ಇಂದಿರಾ ಕೋಲ್ ಬಂದ್ಬಿಟ್ಟು ಕಿಲಿಕ್ಪತ್, ಜಮ್ಮು ಕಾಶ್ಮೀರ ಈ ಜಿಲ್ಲೆ, ಕಿಲ್ಪತ್ ಜಿಲ್ಲೆ. ನೆನಪು ಜಿಲ್ಲೆಗಳು ಕೇಳ್ತಾರೆ ಇತ್ತೀಚೆಗೆ. ದಕ್ಷಿಣ ಇಂದಿರಾ ಪಾಯಿಂಟ್ ಬಂದ್ಬಿಟ್ಟು ಪಿಗ್ಮೇಲಿಯನ್ ಪಾಯಿಂಟ್ ಎಲ್ಲಿದಪ್ಪ? ಗ್ರೇಟ್ ಕಬರ್ ದ್ವೀಪದಲ್ಲಿದೆ. ದಕ್ಷಿಣ ತುದಿ ಕೇಪ್ ಆಫ್ ಕೆಮರೋನ್ ಕನ್ಯಾಕುಮಾರಿಯಲ್ಲಿದೆ. ಭಾರತ ದಕ್ಷಿಣ ಕೊನೆಯ ನಗರ ಬಂದ್ಬಿಟ್ಟು ಧನುಷ್ಕೋಟಿ. ದಕ್ಷಿಣ ಕೊನೆಯ ನಗರ ಧನುಷ್ಕೋಟಿ ಆಗಿದೆ. ಇಂದಿರಾ ಕೋಲ್ ಬಂದ್ಬಿಟ್ಟು ನೋಡಿ ಕಿಬಿಪಾತ್ ಅಂತ, ಮತ್ತು ಗುಹಾರ್ ಮೋಟಿ ಗುಜರಾತು, ಗ್ರೇಟ್ ನಿಕೋಬಾರು ತಿರ್ಗಾನಪ್ಪ ಕೀವಿತು. ಭೂಗಡಿ ಬಂದ್ಬಿಟ್ಟು 15,200 ಏನಪ್ಪ ಅಂತಂದರೆ ಗಡಿಯನ್ನು ಹೊಂದಿದೆ. ಕರಾವಳಿ 6,100. ದ್ವೀಪಗಳು ಸೇರಿ ಟೋಟಲು 7,516 ಕಿಲೋಮೀಟರ್ ಹೊಂದಿದೆ. ಇಲ್ಲೊಂದು ಸ್ನೇಹಿತರೆ, ಮೊನ್ನೆ ನಿಮಗೆಲ್ಲ ಏನಪ್ಪ ಅಂದರೆ ಮ್ಯಾಪ್ ಮುಖಾಂತರ ತಿಳಿಸಿದ್ದೆ. ಇದೊಂಚೂರು ನೋಡ್ಕೊಳ್ಳಿ ಯಾವ ಗಡಿಗಳು ಇರ್ತಾವೆ ಅಂತ. ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಬಿಡಿ, ನಿಮ್ಗೆ ಬೇಕಾಗುತ್ತೆ ನೋಡಿ. ಬಾಂಗ್ಲಾದೇಶ ಬಂದ್ಬಿಟ್ಟು ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಮು 5 ರಾಜ್ಯಗಳು. ಮತ್ತು ಚೀನಾ ಗಡಿ ಲಡಾಖು, ಉತ್ತರಾಖಂಡ, ಹಿಮಾಲಯ, ಸಿಕ್ಕಿಮು, ಅರುಣಾಚಲ ಪ್ರದೇಶ 5 ರಾಜ್ಯಗಳು. ಈ ಥರ 1, 2, 3, 4, 5, 6, 7 ಗಡಿಗಳು ಹೊಂದಿದೆ. ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ಏನಪ್ಪ ಅಂತಂದರೆ ಇವು ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿದೆ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿದೆ. ಈ ಬಾಂಗ್ಲಾದೇಶ ಮತ್ತು ಮಿಜೋರಾಂ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಮಿಜೋರಾಂಗೆ ಅಂಟ್ಕೊಂಡಿರೋದು ಯಾವುದಪ್ಪ ಅಂದರೆ ಮಿಜೋರಾಂಗೆ ಅಂಟ್ಕೊಂಡಿರೋದು ಈ ಬಾಂಗ್ಲಾ ಮತ್ತು ಏನಪ್ಪ ಅಂತಂದರೆ ಈ ಮಯನ್ಮಾರ್ ಬಾರ್ಡರ್ಸ್ ಆಗಿರುತ್ತೆ ಮಿಜೋರಾಂಗೆ. ಎಕ್ಸಾಮ್ ಕೇಳಿದರೆ ಭೂಗಡಿ ಮತ್ತು ಜಲಗಡಿ ಯಾವುದು ಹೊಂದಿದೆ ಅಂತ. ಜಲಗಡಿ ಬಂದ್ಬಿಟ್ಟು ಮುಖ್ಯವಾಗಿ ಮಯನ್ಮಾರ್, ಬಾಂಗ್ಲಾದೇಶ, ಪಾಕಿಸ್ತಾನ, ಮಯನ್ಮಾರ್, ಬಾಂಗ್ಲಾ ಭೂ ಮತ್ತು ಜಲಗಡಿ 2 ಹೊಂದಿದೆ. ಮಿಜೋರಾಂಗೆ ಅವರ ದೇಶಗಳು ಬಾಂಗ್ಲಾ ಮತ್ತು ಮಯನ್ಮಾರ್ ಹೊಂದಿದೆ. ನೋಡಿ, 8 ಡಿಗ್ರಿ ಚಾನಲ್ಲು ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ನಡುವೆ ಹೋಗುತ್ತೆ. 9 ಡಿಗ್ರಿ ಚಾನಲ್ಲು ಮಿನಿಕಾಯ್ ಮತ್ತು ಲಕ್ಷದ್ವೀಪ ನಡುವೆ ಹೋಗುತ್ತೆ. 10 ಡಿಗ್ರಿ ಚಾನಲ್ಲು ಲಿಟಲ್ ಅಂಡಮಾನ್ ಮತ್ತು ಕಾರ್ನಿಕೋಬಾರ್ನಲ್ಲಿ ಹೋಗುತ್ತೆ. ಡೆಕ್ಕನ್ ಪಾಸ್ ಮತ್ತು ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ನಡುವೆ ಹೋಗುತ್ತೆ. ಪಾಕ್ ಸ್ಟ್ರೀಟು ಭಾರತ ಪಾಕಿಸ್ತಾನ. ಆಡಮ್ಸ್ ಸೇತುವೆ ಭಾರತ ಶ್ರೀಲಂಕಾ. ಗ್ರ್ಯಾಂಡ್ ಚಾನಲ್ ಸುಮಾತ್ರ ಇಂಡೋನೇಷ್ಯಾ ದ್ವೀಪಗಳು ಮತ್ತು ಗ್ರೇಟ್ ನಿಕೋಬಾರ್ ದ್ವೀಪಗಳು. ಇದನ್ನು 1000 ಸಲ ಎಕ್ಸಾಮ್ ಕೇಳಿದ್ರೆ ಸ್ನೇಹಿತರೆ, ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಬಿಡಿ. ನೀವು ಬೇಕಿದ್ರೆ ನೋಡಿ, ಸ್ಕ್ರೀನ್ಶಾಟ್ ಹೊಡ್ಕೊಬಿಡಿ. ಮ್ಯಾಕ್ಮೋಹನ್ ರೇಖೆ ಭಾರತ ಚೀನಾ, ಡ್ಯೂರಾಂಡ್ ರೇಖೆ ಅಫ್ಘಾನಿಸ್ತಾನ, ರಾಡ್ ಕ್ಲಿಫ್ ಪಾಕಿಸ್ತಾನ. ಮತ್ತು ಇಲ್ಲೊಂದು ಸಿಕ್ಕಿಂಗೆ ಭೂತಾನ್, ಚೀನಾ, ನೇಪಾಳ ಹೊರ ದೇಶಗಳಾಗಿರ್ತವೆ. ವೆಸ್ಟ್ ಬೆಂಗಾಲ್ಗೆ ಭೂತಾನ ಮತ್ತು ನೇಪಾಳ ಮತ್ತು ಬಾಂಗ್ಲಾದೇಶ ಕಂಟ್ರಿ ಹೊಂದಿದೆ. ಅಸ್ಸಾಂಗೆ ಭೂತಾನ್ ಮತ್ತು ಬಾಂಗ್ಲಾದೇಶ ಕಂಟ್ರಿ ಹೊಂದಿದೆ. ಉತ್ತರಾಖಂಡ್ ಬಂದ್ಬಿಟ್ಟು ನೇಪಾಳ ಮತ್ತು ಚೀನಾ. ಮ್ಯಾಪ್ ಮುಖಾಂತರ ಹೇಳಿದ್ದೆ, ಈಗ ಏನಪ್ಪ ಅಂದರೆ ತೋರಿಸ್ತಾ ಇದ್ದೀನಿ. ಚೀನಾ ಮತ್ತು ಪಾಕಿಸ್ತಾನ ಬಂದ್ಬಿಟ್ಟು ಲಡಾಖ್ಗೆ ಹೊಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಇಂಪಾರ್ಟೆಂಟ್. ತಿರುಗಿ ಬಂದರೆ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ. ಜನಸಂಖ್ಯೆಯಲ್ಲಿ ಬಂದ್ಬಿಟ್ಟು ಉತ್ತರ ಪ್ರದೇಶ ದೊಡ್ಡದಾಗಿರುತ್ತೆ. ಚಿಕ್ಕ ರಾಜ್ಯ ಗೋವಾ. ಜನಸಂಖ್ಯೆಯಲ್ಲಿ ಗೋವಾ ಚಿಕ್ಕದು. ಅತಿ ದೊಡ್ಡ ಕೇಂದ್ರ ಪ್ರದೇಶ ಲಡಾಖು. ಏನಪ್ಪ ಜನಸಂಖ್ಯೆಯಲ್ಲಿ ಜಾಸ್ತಿ ಏನಪ್ಪ ಅಂದರೆ ದೆಹಲಿ ಆಗಿದೆ. ಅತಿ ಚಿಕ್ಕ ರಾಜ್ಯ ಲಕ್ಷದ್ವೀಪ. ಅತಿ ದೊಡ್ಡ ಜಿಲ್ಲೆ ಕಚ್ಚು. ಅತಿ ಚಿಕ್ಕ ಜಿಲ್ಲೆ ಮಾಹೆ. ಜನಸಂಖ್ಯೆಯಲ್ಲಿ ಏನಪ್ಪ ಅಂದರೆ ಚಿಕ್ಕದು ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದಪ್ಪ ಅಂದರೆ ಥಾಣೆ ಮಹಾರಾಷ್ಟ್ರದ್ದು. ಅತಿ ಚಿಕ್ಕ ಜಿಲ್ಲೆ ಯಾವುದಪ್ಪ ಜನಸಂಖ್ಯೆ ದಿಬಾಂಗ್ ವ್ಯಾಲಿ ಜಿಲ್ಲೆ ಅರುಣಾಚಲ ಪ್ರದೇಶ. ಇದೊಂದು ಸ್ಕ್ರೀನ್ಶಾಟ್ ತೊಗೊಬಿಡಿ ಸ್ನೇಹಿತರೆ, ಬೇಕಾಗುತ್ತೆ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಬಗ್ಗೆ ಮಾಹಿತಿ. ಇಲ್ಲಿ ನೋಡಿ, ಸಪ್ತಸೋದರಿ ರಾಜ್ಯಗಳು ಅಂತ ಕರೀತಾರೆ ಸ್ನೇಹಿತರೆ. ಎಲ್ಲಪ್ಪ ಅಂದರೆ TN ಮಾಮಾ ಅಂತ. ಒಂದು ಅರುಣಾಚಲ ಪ್ರದೇಶ, ಮೇಘಾಲಯ, ತ್ರಿಪುರ, ಮಿಜೋರಾಮು. ಇದೇನಪ್ಪ ಅಂದರೆ ಮಿಜೋರಾಮು, ಮಣಿಪುರ, ನಾಗಾಲ್ಯಾಂಡು. ಓಕೆ, ಇದೊಂದು ತ್ರಿಪುರ.
ಯಾವುದಾದ್ರು ಸ್ವಲ್ಪ ಅಸ್ಸಾಮಿಂದ ಅರುಣಾಚಲ್ ಪ್ರದೇಶ, ಮೇಘಾಲಯ ಮತ್ತು ತ್ರಿಪುರ, ತಿರ್ಗಿ ಮಿಜೋರಾಮು, ಮಣಿಪುರ, ನಾಗಾಲ್ಯಾಂಡು, ಅರುಣಾಚಲ್ ಪ್ರದೇಶ, ಅಸ್ಸಾಂ ಸೇರಿ ಟೋಟಲ್ ಸಪ್ತಸೌದಿ ರಾಜ್ಯಗಳನ್ನು ಕರೀತಾರೆ. ಇದು ಎಕ್ಸಾಮ್ ಕೇಳ್ಬೋದು ಸ್ನೇಹಿತರೆ, ಕೇಳಿದ್ದಾರೆ ಯಾವುದಿಲ್ಲ ಅಂತ. ಓಕೆ ಸ್ನೇಹಿತರೆ, ಗಡಿಗಳು ಟೋಟಲು ಇಂಡಿಯಾ ಗಡಿಗಳಾಯಿತು, ಕರ್ನಾಟಕ ಗಡಿಗಳಾಯಿತು, ವರ್ಲ್ಡ್ ಗಡಿಗಳಾಯಿತು, ಮತ್ತು ಯಾವುದಪ್ಪ ಅಂದರೆ ಅಕ್ಷಾಂಶ ರೇಖಾಂಶ ಅದು ಹೋದ ದೊಡ್ಡ ದೊಡ್ಡ ಕಂಟ್ರಿಗಳು ಅದು ನೋಡಿದ್ವಿ. ಇಲ್ಲಿ ನಾನು ಕ್ಲಾಸ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ತಗೊಬರ್ತೀನಿ. ಎಲ್ಲರೂ ನೋಡಿ ಸ್ನೇಹಿತರೆ, ನಿಮಗೆ ಉಪಯೋಗ ಆಗುತ್ತೆ. ಯಾಕಂತಂದರೆ ಅರ್ಧ ಗಂಟೆಯಲ್ಲಿ 70-80 ಪೇಜ್ ಯಾರೂ ವಿವರಣೆ ಕೊಡೋಲ್ಲ. 70-80 ಪೇಜ್ ನಾನು ವಿವರಣೆ ಕೊಟ್ಟಿರೋದು ವಿಡಿಯೋ ಸಮೇತ ಕೊಡ್ತೀನಿ. ನಂದು ಟೆಲಿಗ್ರಾಮ್ ಗ್ರೂಪ್ ಇದೆ, VNR 6G ಕ್ಲಾಸ್ ಅಂತ. ನಂದೇನಪ್ಪ ನಂಬರ್ ಏನೋ ಡೌಟ್ ಇದ್ದರೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. PDF ಏನೋ ಬೇಕಿದ್ದರೆ ಕೇಳಿ. ಇದು ನನ್ನ ನಂಬರು, ಪರ್ಸನಲ್ ನಂಬರು. ಟೆಲಿಗ್ರಾಮ್ ಬಂದ್ಬಿಟ್ಟು VNR 6G ಕ್ಲಾಸಸ್ ಅಂತ ಹೇಳುತ್ತೆ ನೋಡಿ.